ಮಿಸ್ಟರ್ IPL ಎಂದೇ ಖ್ಯಾತಿಯಾದ ಸುರೇಶ್ ರೈನಾ ಈಗ IPL 2025ಯಲ್ಲಿ ನಮ್ಮ RCB ತಂಡಕ್ಕೆ ಜಾಯ್ನ್ ಆಗ್ತಾ ಇದ್ದಾರಂತೆ. ಹೌದು, ಸುರೇಶ್ ರೈನಾ ಈಗಾಗಲೇ 2 ವರ್ಷನೇ ಆಗಿದೆ ಅವರು IPLಗೆ ಗುಡ್ ಬೈ ಹೇಳಿ. ಆದರೆ ಈಗ ನಮ್ಮ RCB ತಂಡಕ್ಕೆ ಸುರೇಶ್ ರೈನಾ ಅವರು ಎಂಟ್ರಿ ಕೊಡ್ತಾರೆ ಅಂತ ಅಫಿಷಿಯಲ್ ರಿಪೋರ್ಟ್ಗಳಿಂದ ಅಪ್ಡೇಟ್ ಬರ್ತಾ ಇದೆ. ಸುರೇಶ್ ರೈನಾ IPLನಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿಬಿಟ್ಟು ರನ್ಸ್ಗಳನ್ನು ಕಲೆ ಹಾಕಿದ್ರು. ಅದಕ್ಕಾಗಿಯೇ ಇವರನ್ನು ಮಿಸ್ಟರ್ IPL ಎಂದು ಕರೆಯುತ್ತಾರೆ. ಈಗ RCB ತಂಡಕ್ಕೆ ಬರಲು ಕಾರಣವೇನು ಎಂದು ತಿಳಿಯೋಣ ಬನ್ನಿ. ಸುರೇಶ್ ರೈನಾ ಬರೀ ಬ್ಯಾಟಿಂಗ್ನಲ್ಲಿ ಮಾತ್ರವಲ್ಲದೆ ಫೀಲ್ಡಿಂಗ್ನಲ್ಲೂ ಗನ್ ಫೀಲ್ಡರ್ ಅಂತಲೇ ಹೇಳಬೇಕು. ಅದಕ್ಕಾಗಿಯೇ RCB ತಂಡಕ್ಕೆ ಈಗ ಸುರೇಶ್ ರೈನಾ ಅವರು ಫೀಲ್ಡಿಂಗ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ರಿಪೋರ್ಟ್ ಬರ್ತಾ ಇದೆ ಅಫಿಷಿಯಲ್ ಮಾಹಿತಿಯಿಂದ. ಸುರೇಶ್ ರೈನಾ ಅವರು ಬೌಂಡ್ರಿ ಲೈನಲ್ಲಿ ಅಥವಾ ಫೀಲ್ಡಿಂಗ್ನ ಯಾವುದೇ ಮೂಲೆಯಲ್ಲಿ ಕೂಡ ಸಖತ್ತಾಗಿ ಕ್ಯಾಚ್ನ ಹಿಡ್ಕೊಳ್ತಾ ಇದ್ರು. ಸೊ ಅದಕ್ಕಾಗಿಯೇ RCB ಹೊಸ ಆಟಗಾರರನ್ನು ಕೂಡ ಅದೇ ಥರ ತಯಾರಿ ಮಾಡಲು RCB ಮ್ಯಾನೇಜ್ಮೆಂಟ್ ಈಗ ಸುರೇಶ್ ರೈನಾರನ್ನು ಫೀಲ್ಡಿಂಗ್ ಕೋಚ್ ಆಗಿ ನೇಮಕ ಮಾಡುತ್ತೆ ಅಂತೆ IPL 2025ಯಲ್ಲಿ. ಗನ್ ಫೀಲ್ಡರ್ ಈಗ RCB ತಂಡಕ್ಕೆ ಜಾಯ್ನ್ ಆಗಿದ್ದಾನೆ ಅಂತ ಹೇಳಬೇಕು. ಹೌದು, ವಿರಾಟ್ ಕೊಹ್ಲಿ ಈಗ ಅವರು ಕೂಡ ಒಳ್ಳೆಯ ಫೀಲ್ಡರ್ ಅಂತ ಗೊತ್ತು. ಬಟ್ ಈಗ ಯಂಗ್ ಪ್ಲೇಯರ್ಗಳಿಗೆ ತುಂಬಾ ಫೀಲ್ಡಿಂಗ್ ಕೋಚಿಂಗ್ ಬೇಕಾಗಿದೆ. ಸೊ ಸುರೇಶ್ ರೈನಾ ಏನಾದರೂ RCB ತಂಡಕ್ಕೆ ಈ ವರ್ಷ ಫೀಲ್ಡಿಂಗ್ ಕೋಚ್ ಆದರೆ RCBಗೆ ಒಂದು ಫೀಲ್ಡಿಂಗ್ನಲ್ಲಿ ಬಲ ಬಂದಂತಾಗುತ್ತೆ. RCB ಅಭಿಮಾನಿಗಳಿಗೆ ಈ ವಿಷಯ ಕೇಳಿ ಏನೆನಿಸಿತು ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸುರೇಶ್ ರೈನಾ ಫೀಲ್ಡಿಂಗ್ ಕೋಚ್ ಆಗಬೇಕಾ ಆಗಬಾರ್ದಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ.